ರಾಯಚೂರು ಜಿಲ್ಲೆಯ ಶಿಕ್ಷಕರಿಗೆ ವರ್ಗಾವಣೆಯ ಸಮಸ್ಯೆ ಎದುರಾಗಿರುವಂತದ್ದು. ಯಾಕೆಂದ್ರೆ ಜಿಲ್ಲೆಯ 5 ತಾಲೂಕುಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ರಾಯಚೂರಲ್ಲಿ 20%ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರುವಂತದ್ದು. ಆಸ್ ಪರ್ ರೂಲ್ಸ್ ನಿಮಗೆ ತೋರಿಸ್ತಾ ಇದ್ದೆ. ಟ್ರಾನ್ಸ್ಫರ್ ಮಾಡಲಿಕ್ಕೆ ಏನೆಲ್ಲ ಕಾನೂನು ಇದೆ ಕರ್ನಾಟಕದಲ್ಲಿ ಶಿಕ್ಷಕರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ 20%ಕ್ಕಿಂತ ಹೆಚ್ಚು ಸಮಸ್ಯೆ ಇಲ್ಲ ಅಂತ ಆದ್ರೆ ಮಾತ್ರ ಅಲ್ಲಿ ವರ್ಗಾವಣೆಯನ್ನ ಮಾಡಲಾಗುತ್ತೆ. 20%ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದ್ರೆ ಅಲ್ಲಿ ವರ್ಗಾವಣೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ವರ್ಗಾವಣೆ ಗೊಂದಲದ ಬಗ್ಗೆ ಕೆಟಿಯಲ್ಲಿ ಪ್ರಕರಣ ಕೂಡ ನಡೀತಾ ಇದೆ. ಕಡ್ಡಾಯ ವರ್ಗಾವಣೆ ನಂತರ ಶಿಕ್ಷಕರ ವರ್ಗಾವಣೆ ಕಂಪ್ಲೀಟ್ ಆಗಿ ಸ್ಥಗಿತವಾಗಿದೆ. ವರ್ಗಾವಣೆ ಇಲ್ಲದಿರೋದ್ರಿಂದ ವರ್ಗಾವಣೆ ಬಯಸಿದಂತವರಿಗೆ ಈಗ ನಿರಾಸೆ ಆಗಿರುವಂತದ್ದು. ವರ್ಗಾವಣೆ ಇಲ್ಲದೆ 10-20 ವರ್ಷಗಳಿಂದ ಹುಟ್ಟು ಬಂದಿದ್ದ ದೂರ ಇದ್ದಾರೆ. ಪತಿ ಇಲ್ಲಿ ಶಿಕ್ಷಕರಾಗಿದ್ರೆ ಪತ್ನಿ ಬೇರೆ ಕಡೆ ಖಾಸಗಿ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಪತ್ನಿ ಇಲ್ಲಿ ಶಿಕ್ಷಕರಾಗಿದ್ರೆ ಪತಿ ಬೇರೆ ಕಡೆ ಖಾಸಗಿ ಉದ್ಯೋಗವನ್ನ ಮಾಡ್ತಾ ಇರುವಂತದ್ದು. ವರ್ಗಾವಣೆ ಇಲ್ಲದೆ ಹಲವು ಕುಟುಂಬಗಳಲ್ಲಿ ವಿಚ್ಛೇದನ ಕೂಡ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಶಿಕ್ಷಕರ ಕುಟುಂಬಗಳಲ್ಲಿ ಮಾನಸಿಕ ಖಿನ್ನತೆ ಕೂಡ ಉಂಟಾಗಿದೆ. ವರ್ಗಾವಣೆ ಆಗದೆ ಶಿಕ್ಷಕರಿಗೆ ಮಾನಸಿಕ ಖಿನ್ನತೆ ಉಂಟಾಗಿದೆಯಂತೆ. ಯಾಕೆ ಅದು ಶಿಕ್ಷಕರು ಕೊಡೋ ಉದ್ದೇಶ ಅಂದರೆ ಎಲ್ಲಿ ಖಾಲಿ ಇರ್ತದ ಶಾಲೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಅದೇ ಶಿಕ್ಷಕರನ್ನು ಸರ್ಕಾರದಿಂದ ಕೊಂಡು ಮಾಡಲಾಗಿದೆ. ನಾವು ಪಟ್ಟಣ ಇರ್ಬೋದು, ಹಳ್ಳಿ ಇರ್ಬೋದು, ಯಾವುದೇ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಆದಲ್ಲಿ ಅದೇ ಶಿಕ್ಷಕರನ್ನು ನೇಮಕಾತಿ ಮಾಡಿ ವರ್ಗಾವಣೆಗೊಂಡಿರ್ತಕ್ಕಂಥ ಶಿಕ್ಷಕರು 2019-20 ಸಾಲಿನಲ್ಲಿ ಏನು ಸಾರ್ವತ್ರಿಕ ವರ್ಗಾವಣೆ ನಡೆಯಿತು, ಆ ವರ್ಗಾವಣೆಯಲ್ಲಿ 107 ಜನ ಶಿಕ್ಷಕರು ಕಡ್ಡಾಯ ವರ್ಗಾವಣೆಗೊಂಡಿದ್ದಾರೆ. ಅವರು ಈಗಾಗಲೇ ಬಿಡುಗಡೆ ಹೊಂದಿರುವುದಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಿಳಿಸಿದ್ದಾರೆ. ಈಗಾಗಲೇ ಶಿಕ್ಷಕರ ವರ್ಗಾವಣೆ ಬಗ್ಗೆ ಹಲವಾರು ಗೊಂದಲಗಳಿದ್ದು, ಒಂದೊಂದು ಕಡೆ ಟೀಚರ್ಸು 15 ವರ್ಷ 20 ವರ್ಷ 30 ವರ್ಷದಿಂದನೂ ಕೆಲಸ ಮಾಡುತ್ತಿರುವಾಗ ಅವರು ಎಲ್ಲಿ ವರ್ಗಾವಣೆಗೆ ಬಯಸ್ತಾರೆ. ಮತ್ತು ಅವ್ರಿಗೆ ಒಂದೇ ಪ್ಲೇಸ್ನಲ್ಲಿ ಇರೋದ್ರಿಂದ, ಮತ್ತು ನಗರದಲ್ಲಿರುವಂಥವ್ರು ಇದ್ದಾರೆ, ಹಳ್ಳಿಯಲ್ಲಿ ಅಲ್ಲೇ ಇದ್ದಾರೆ. ಅಂಥವ್ರನ್ನ ಪ್ರತಿ ವರ್ಷ ಕನಿಷ್ಠ 5 ವರ್ಷಕ್ಕೊಂದ್ಸಲ ಆದರೂ ಸಾಮಾನ್ಯ ವರ್ಗಾವಣೆ ಮಾಡೋ ಮೂಲಕ ನಿಜವಾಗ್ಲೂ ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆಗೆ ಮತ್ತು ಅವ್ರಿಗೆ ಬೇಕಾದಂಥ ಪ್ಲೇಸ್ ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಅವ್ರು ಬೇಕಾದಂಥ ಪ್ಲೇಸ್ ಸಿಗದೇ ಇದ್ರೂ ಅವ್ರಿಗೆ ಹತ್ತಿರ ಇರುವಂಥ ಪ್ಲೇಸ್ ಆದರೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ವರ್ಷಾನುಗಟ್ಟಲೆ ಟ್ರಾನ್ಸ್ಫರ್ನ ವರ್ಗಾವಣೆ ಆಗಲಾರ್ದಂಗೆ 20 ವರ್ಷ 30 ವರ್ಷ ಒಂದೇ ಕಡೆ ಟೀಚರ್ಸ್ ಇರೋದ್ರಿಂದ ನಿಜವಾಗ್ಲೂ ಅವರ ಕುಟುಂಬಕ್ಕೂ ಸಮಸ್ಯೆ ಆಗ್ತದೆ. ಮತ್ತು ಅಲ್ಲೇ ಅವ್ರು ಇರೋದ್ರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಶಿಕ್ಷಕಿಯೊಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ಕೂಡ ನಡೆದಿದೆ. ಲಿಂಗಸಗೂರಿನ ಶಿಕ್ಷಕಿ ಜಗದಾಂಬಿಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇತ್ತೀಚೆಗಷ್ಟೇ ಶಿಕ್ಷಕಿ ಜಗದಾಂಬಿಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಇತ್ತೀಚೆಗಷ್ಟೇ ಅವರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕಿ ಈಕೆ ಜಗದಾಂಬಿಕಾ ಮಕ್ಕಳು ಪತ್ನಿ ಬಿಟ್ಟಿರೋದ್ರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಂಥ ಹಲವು ಪ್ರಕರಣಗಳು ರಾಯಚೂರಿನಲ್ಲೇ ಸಿಗ್ತಾ ಇರುವಂಥದ್ದು. ಯಾಕೆಂದ್ರೆ ಅಲ್ಲಿರುವಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ 20%ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ರಾಯಚೂರಿನ ಮಾನ್ವಿಯಲ್ಲಿ ಶಿಕ್ಷಕಿಯಾಗಿರುವಂತ ಪತ್ನಿ ಮೈಸೂರಲ್ಲಿ KSRTCಯಲ್ಲಿ ಪತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 12 ವರ್ಷಗಳಿಂದ 600 ಕಿಲೋಮೀಟರ್ ಇವರಿಬ್ರು ಕೂಡ ದೂರ ಇತ್ಕೊಂಡು ಸಂಸಾರವನ್ನ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಪತಿ ಮತ್ತೆ ಮಕ್ಕಳು ಪೋಷಕರಿಂದ ಇವರೆಲ್ಲರೂ ಕೂಡ ದೂರವಾಗಿದ್ದಾರೆ. ಶಿಕ್ಷಕಿ ಎಷ್ಟೇ ಮನವಿ ಮಾಡಿದ್ರು ಕೂಡ ಆಗ್ತಾ ಇಲ್ಲ ವರ್ಗಾವಣೆ. ಇನ್ನ KSRTCಯಲ್ಲಿರುವಂತಹ ಪತಿಗೆ ವರ್ಗಾವಣೆ ಆಗೋದಿಲ್ಲ. ಯಾಕೆ ಅಂದ್ರೆ ರಾಯಚೂರಲ್ಲ ಇರುವಂತದ್ದು NEKRTC. KSRTCಯಿಂದ NEKRTCಗೆ ಟ್ರಾನ್ಸ್ಫರ್ ಮಾಡಂಗಿಲ್ಲ. 12 ವರ್ಷಗಳಿಂದ ಪರದಾಟವನ್ನ ಮಾಡ್ತಾ ಇದ್ದಾರೆ ಈ ದಂಪತಿ. ನಾನು ದೇವದುರ್ಗದಲ್ಲಿ ವರ್ಕ್ ಮಾಡ್ತಿದ್ದೀನಿ. 2010 ಅಪಾಯಿಂಟು. ಇನ್ನು 10 ವರ್ಷ ಆದರೂ ಟ್ರಾನ್ಸ್ಫರ್ ಸಿಕ್ಕಿಲ್ಲ. ನಮ್ಮ ಮನೆಯವರು ಮೈಸೂರಿನಲ್ಲಿ ವರ್ಕ್ ಮಾಡ್ತಾವ್ರೆ, ಅವರು KSRTCಯಲ್ಲಿ ವರ್ಕ್ ಮಾಡ್ತಾವ್ರೆ. ಅವ್ರಿಗೂ ಈ ಕಡೆ ಈಶಾನ್ಯ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಇಲ್ಲ. ಹೆಂಗೆ ಜೀವನ ಮಾಡ್ಬೇಕು ಸರ್? 10 ವರ್ಷದಿಂದ ಡ್ಯೂಟಿ ಮಾಡಿದೀವಲ್ಲ. ಇನ್ನು ಮಂಡ್ಯದಿಂದ ರಾಯಚೂರಿಗೆ ಬಂದಿರುವಂತಹ ಶಿಕ್ಷಕಿ ರಾಜೇಶ್ವರಿ ಎಂಬ ಶಿಕ್ಷಕಿಗೆ ವರ್ಗಾವಣೆ ಆಗ್ತಾ ಇಲ್ಲ. ಇಲ್ಲಿಂದ ಶಿಕ್ಷಕಿ ವೃತ್ತಿ ಬಿಟ್ಟು ಹೋಗಲಾಗ್ತಾ ಇಲ್ಲ. ಗೌರ್ಮೆಂಟ್ ಕೆಲಸ ಯಾಕೆ ಬಿಟ್ಟು ಹೋಗ್ತಾರೆ? ಕುಟುಂಬಸ್ಥರು ಮಂಡ್ಯದಲ್ಲಿ ಕೃಷಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಕೃಷಿ ಕೆಲಸ ಬಿಟ್ಟು ಹೋಗದಂತ ಅನಿವಾರ್ಯತೆ. ಗೌರ್ಮೆಂಟ್ ಕೆಲಸ ಅಂದ್ರೆ ಇವೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಗೌರ್ಮೆಂಟ್ ಕೆಲಸ ಸಿಗ್ಬೇಕು ಅಂತ ಸಾಕಷ್ಟು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸವನ್ನ ಮಾಡಿ ಅಲ್ಲಿ ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ತಾರೆ. ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಬೇಡಿಕೆಯನ್ನ ಇವರು ಇಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ವರ್ಗಾವಣೆ ಆಗುತ್ತೆ ಅಂತ
ಕಾಯ್ತಾ ಇದ್ದಾರೆ. ಆದ್ರೆ ವರ್ಗಾವಣೆ ಆಗ್ತಾ ಇಲ್ಲ ಅಂತ ಇವರಿಗೆ ಬೇಜಾರು. 2008ರಲ್ಲಿ ಅಪಾಯಿಂಟ್ ಆಗಿದ್ದೀನಿ, 11 ವರ್ಷ ಆಗಿದೆ ಸರ್. ನಮ್ಮ ನೇಟಿವ್ ಬಂದು ಮಂಡ್ಯ, ನಾವಿರೋದಿಲ್ಲಿ. ನಮ್ಮ ಹಸ್ಬೆಂಡ್ ಬಂದು ಪ್ರೈವೇಟ್ ಕೆಲಸ ಮಾಡ್ತಾರೆ, ಅವ್ರು ಮಂಡ್ಯದಲ್ಲಿ ವಾಸ ಇದ್ದಾರೆ, ನಾವು ಇಲ್ಲಿ ವಾಸ ಮಾಡ್ತೀವಿ ಸರ್. ಅಂದರೆ ಸರ್ಕಾರ ಟ್ರಾನ್ಸ್ಫರ್ ಕೊಡದೇ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸಾಮಾಜಿಕವಾಗಿ ಅಂದರೆ ಕೌಟುಂಬಿಕ ಸಮಸ್ಯೆ ಆಗುತ್ತೆ ಸರ್. ಮತ್ತು ನಮ್ಗೆ 2 ಹೆಣ್ಮಕ್ಳಿದ್ದಾವೆ, ಅಂದರೆ ಅವ್ರಿಗೆ ತಂದೆ ತಾಯಿ ಅಜ್ಜಿ ತಾತ ಅನ್ನೋ ಪ್ರೀತಿನೇ ಇರಲ್ಲ. ಸರ್ಕಾರದಿಂದ ಕೊಡೋದು ಅದು ವರ್ಷಕ್ಕೆ 15 CL, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೇ ಒಂದಿನ ಬೇಕು ಬರಕ್ಕೆ. ಶಿಕ್ಷಕ ವರ್ಗಾವಣೆಯನ್ನ ಬಯಸಿರುವಂತ ಮನ್ಸೂರ್ ಅಹಮದ್ ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ. 8ರಿಂದ ಇಲ್ಲಿ ರಾಯಚೂರು ಜಿಲ್ಲೆಗೆ ಆಯ್ಕೆಯಾಗಿ ಬಂದು ವರ್ಕ್ ಮಾಡ್ತಿದೀವಿ. ಸುಮಾರು 12 ವರ್ಷಗಳಿಂದ ಇಲ್ಲಿ ವರ್ಕ್ ಮಾಡ್ತಿದೀವಿ. ಪ್ರತಿ ವರ್ಷ ಸರ್ 8-12 ವರ್ಷದಿಂದ ನಾವು ಈ ವರ್ಷ ಬದಲಾಗುತ್ತೆ, ಮುಂದಿನ ವರ್ಷ ಬದಲಾಗುತ್ತೆ ಅಂತ ಸುಮಾರು 12 ವರ್ಷದಿಂದ ನಾವು ಜಾತಕ ಪಕ್ಷಿಗಳಂತೆ ಕಾಯ್ತಿದೀವಿ. ಪ್ರತಿ ವರ್ಷ ಈ ವರ್ಷ ಏನಾದರೂ ಬದಲಾವಣೆ ಆದ್ರೆ ಮತ್ತೆ ಮುಂದಿನ ವರ್ಷ ಅದು ಏನಾಗ್ತಿದೆ ಅಂದ್ರೆ ಬದಲಾವಣೆ ಆಗ್ತಿದೆ. ಮೊದಲೆಲ್ಲ ಏನಿತ್ತು ಪತಿ ಪತ್ನಿ ಪ್ರಕರಣಕ್ಕೆ ಅಂತ ಒಂದು ಆದ್ಯತೆಯಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಸಾಕಷ್ಟು ಜನ ಟ್ರಾನ್ಸ್ಫರ್ ಆಗಿ ಹೋದ್ರು. ಬಿಟ್ಟು ನಮಗೂ ಮುಂದಿನ ಸಾರಿ ಬರ್ಬೋದು ಅಂತ ನಾವು ಸುಮಾರು ವರ್ಷಗಳಿಂದ ಕಾಯ್ತಾ ಬಂದಿದ್ದೀವಿ. ಆದ್ರೆ ಹೋದ ಸಾರಿ 2016 ನಂತರ ಮಾಡಿ ಈಗ 2019 ಸುಮಾರು 3 ವರ್ಷಗಳ ಅವಧಿ ಗ್ಯಾಪ್ ಬಿಟ್ಟು ವರ್ಗಾವಣೆ ಮಾಡಿದ್ರು ಕೂಡ ಅದರಲ್ಲಿ 20% ಅಂತಕ್ಕಂಥದ್ದು ಯಾವ ತಾಲೂಕಿನಲ್ಲಿ 20%ಗಿಂತ ಜಾಸ್ತಿ ಖಾಲಿ ಹುದ್ದೆಗಳಿದಾವೋ ಅಲ್ಲಿಂದ ವರ್ಗಾವಣೆ ಇಲ್ಲ ಅನ್ನೋದೊಂದು ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ